ರಾಷ್ಟ್ರಮಟ್ಟದಲ್ಲಿ ಅಯೋಧ್ಯೆಯ ರಾಮ ಮಂದಿರ ದೇಣಿಗೆ ಅವ್ಯವಹಾರ ಪ್ರಕರಣ ಬಗೆದಷ್ಟು ದೊಡ್ಡದಾಗಿದೆ. ಪ್ರಕರಣದಲ್ಲಿ ಬಂಧಿತರಾಗಿರುವ ಸಾಮಾನ್ಯ ನೌಕರರ ಬಳಿ ಇರುವ ಹಣ ಮತ್ತು ಆಸ್ತಿಯನ್ನ ನೋಡಿ ಎಸ್ಐಟಿ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಆದರೆ ಇಲ್ಲಿವರೆಗೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಆಗಲಿ ಅಥವಾ ಟ್ರಸ್ಟ್ನ ಸದಸ್ಯ ಅನಿಲ್ ಮಿಶ್ರಾ ಅವರ ವಿರುದ್ಧ ಕನಿಷ್ಠ ಎಫ್ಐಆರ್ ಕೂಡ ದಾಖಲಾಗಿಲ್ಲ. ಅಂದ್ರೆ ಇಲ್ಲಿ ಬಂಧಿತರಾಗಿ ವಿಚಾರಣೆ ಎದುರಿಸ್ತಿರೋರೆಲ್ಲರೂ ಕೂಡ ಸಣ್ಣ ಮೀನುಗಳು ಮಾತ್ರ. ಇಷ್ಟು ದೊಡ್ಡ ಧಾರ್ಮಿಕ ಕೇಂದ್ರದಲ್ಲಿ ದಿನಕ್ಕೆ ಕೋಟ್ಯಾಂತರ ರೂಪಾಯಿಯನ್ನ ಲಪ್ಟಾಯಿಸ್ತಾ ಇದ್ರು ಅದು ಟ್ರಸ್ಟ್ನ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಅದನ್ನ ನಂಬೋದಕ್ಕೆ ಯಾವ ರಾಮ ಭಕ್ತರೂ ಸಿದ್ಧರಿಲ್ಲ. ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಿರುವ ಪ್ರಧಾನ ಕಾರ್ಯದರ್ಶಿ ಮತ್ತು ಸದಸ್ಯರ ವಿರುದ್ಧ ಎಫ್ಐಆರ್ ಆಗಲೇಬೇಕಿತ್ತು ಮತ್ತು ಅವರನ್ನ ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು. ಇಲ್ಲಿ ಇವರುಗಳೇ ಅವ್ಯವಹಾರದ ಮಾಸ್ಟರ್ ಮೈಂಡ್ಗಳು ಅನ್ನೋದನ್ನ ಅನೇಕರು ಆರೋಪಿಸುತ್ತಿದ್ದಾರೆ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ರಾಮ ಭಕ್ತರನ್ನ ಮತ್ತು ಸಮಸ್ತ ಹಿಂದೂಗಳ ನಂಬಿಕೆಗೆ ದ್ರೋಹ ಬಗ್ದಿರುವ ರಾಮ ಮಂದಿರ ದೇಣಿಗೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿರೋದು ಪ್ರಾಥಮಿಕ ತನಿಖೆಯಿಂದ ಬಯಲಾಗಿದ್ರೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಇಲ್ಲಿವರೆಗೆ ಸಿಬಿಐಗೆ ಈ ಪ್ರಕರಣವನ್ನ ಯಾಕೆ ವಹಿಸಿಲ್ಲ? ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಮೂಡಾ ಪ್ರಕರಣದಲ್ಲಿ ವಿಚಾರಣೆಗೆ ಮುಂದಾಗುವ ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯ ದೇಣಿಗೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ನಡೆದಿದ್ರೂ ಕೂಡ ಇಲ್ಲಿ ತನಕ ಎಂಟ್ರಿ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಯಾರನ್ನ ಬಚಾವ್ ಮಾಡಲಾಗ್ತಿದೆ? ಆರ್ಎಸ್ಎಸ್ ಮತ್ತು ವಿಎಚ್ಪಿಯ ಪ್ರಮುಖರನ್ನ ಅಲ್ವಾ? ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅಥವಾ ಅನಿಲ್ ಮಿಶ್ರಾ ಅಥವಾ ಕರ್ನಾಟಕ ಮೂಲದ ಗೋಪಾಲ್ ರಾಯ್ ಇವರೆಲ್ಲರೂ ಕೂಡ ಟ್ರಸ್ಟ್ನ ಭಾಗ. ಇವರೆಲ್ಲರ ಹಿನ್ನೆಲೆ ಆರ್ಎಸ್ಎಸ್ ಮತ್ತು ವಿಎಚ್ಪಿ. ಹಾಗಾಗಿ ಇವರ ವಿರುದ್ಧ ಕ್ರಮ ಕೈಗೊಳ್ಳದೆ ಸಾಮಾನ್ಯ ನೌಕರರನ್ನ ಇಲ್ಲಿ ಬಲಿ ಕೊಡಲಾಗಿದೆ. ಇನ್ನು ಟ್ರಸ್ಟ್ ನೇರವಾಗಿ ಪ್ರಧಾನಮಂತ್ರಿ ಕಚೇರಿಯ ಜೊತೆನೂ ಸಂಬಂಧ ಹೊಂದಿದೆ. ಯಾಕಂದ್ರೆ ಈ ಟ್ರಸ್ಟ್ನ ಸದಸ್ಯರನ್ನ ನೇಮಕ ಮಾಡಿದ್ದು ಕೇಂದ್ರ ಸರ್ಕಾರ. ಅಯೋಧ್ಯೆ ರಾಮನನ್ನ ರಾಜಕೀಯಕ್ಕೆ ಬಳಸಿಕೊಂಡು ಅಧಿಕಾರವನ್ನ ಪಡೆದ ಮತ್ತು ಬಾಲರಾಮನ ಪ್ರತಿಷ್ಠಾಪನೆ ತನಕ ಅನಂತರ ಎಲ್ಲಾ ಕಡೆ ಕಾಣಿಸ್ಕೊಳ್ತಾ ಇದ್ದ ಪ್ರಧಾನಿ ನರೇಂದ್ರ ಮೋದಿ ಈ ವಿಚಾರದಲ್ಲಿ ತೊಟಿಕ್ ಪಿಟಿಕ್ ಅಂದಿಲ್ಲ, ಮೌನಕ್ಕೆ ಶರಣಾಗಿದ್ದಾರೆ, ಮೌನ ಮೋದಿ ಆಗಿದ್ದಾರೆ. ರಾಮ ಭಕ್ತರಿಗೆ ಉತ್ತರ ಕೊಡಬೇಕು ಅಲ್ವಾ? ಇದು ತಮ್ಮ ಜವಾಬ್ದಾರಿ ಅನ್ನೋದು ಅವರಿಗೆ ಅರ್ಥ ಆಗಿಲ್ವಾ? ಅಂತೂ ಕೊನೆಗಾದ್ರೂ ಆರ್ಎಸ್ಎಸ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದೆ. ಇದನ್ನ ಪ್ರತಿಕ್ರಿಯೆ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಡ್ಯಾಮೇಜ್ ಕಂಟ್ರೋಲ್ ಅಂತ ಕರೆದ್ರೆ ಹೆಚ್ಚು ಸೂಕ್ತ. ಆರ್ಎಸ್ಎಸ್ನ ದತ್ತಾತ್ರೇಯ ಹೊಸಬಾಳೆ ಈ ಬಗ್ಗೆ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದು ಅದರಲ್ಲಿ ಇದು ಹಿಂದೂಗಳಿಗೆ ಸಂಕಷ್ಟದ ಸಮಯ, ಈ ಸಮಯದಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಬೇಕು, ಧರ್ಮ ವಿರೋಧಿಗಳು, ಹಿಂದೂ ವಿರೋಧಿಗಳು, ದೇಶ ವಿರೋಧಿಗಳು ಈ ಸಮಯದ ಲಾಭ ಪಡೆಯೋಕೆ ಕಾದಿದ್ದಾರೆ, ಅದಾಗದಂತೆ ನೋಡ್ಕೊಳ್ಬೇಕು ಅಂತ ಸಂದೇಶ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಬೇಸರ ಆಗಿದೆ, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತಾನು ವಿಡಿಯೋದಲ್ಲಿ ಹೇಳಿದ್ದಾರೆ. ಇದು ಆರ್ಎಸ್ಎಸ್ನ ಪಕ್ಕಾ ಡ್ಯಾಮೇಜ್ ಕಂಟ್ರೋಲ್ ವಿಡಿಯೋ. ತನ್ನ ಸಿದ್ಧಾಂತದ ಪಸರಿಸುವಿಕೆಗೆ ದೇವರನ್ನ ದಂಡಿಯಾಗಿ ಬಳಸಿಕೊಂಡ ಆರ್ಎಸ್ಎಸ್ ಆ ಮೂಲಕನೇ ಅದರ ಸದಸ್ಯರು ಹಣ ಮಾಡಿದ್ದನ್ನ ಮತ್ತದು ಹೊರಗೆ ಬಂದಿದ್ದರ ಮುಖಭಂಗವನ್ನ ಅನುಭವಿಸ್ತಾ ಇದೆ. ಅದರ ಸಿದ್ಧಾಂತದ ಪ್ರತಿಪಾದಕರು ಮತ್ತು ಬೆಂಬಲಿಗರೇ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಅದರ ಕ್ರೆಡಿಬಿಲಿಟಿ ಈಗ ಚರ್ಚೆಗೊಳಗಾಗಿದೆ. ಈ ಕಾರಣಕ್ಕಾಗಿ ಅದು ಈಗ ಈ ವಿಡಿಯೋದ ಮುಖಾಂತರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಪ್ರಕರಣದ ಗಂಭೀರತೆ ಮತ್ತು ಅವ್ಯವಹಾರ ಯಾವ ಪ್ರಮಾಣದಲ್ಲಿದೆ ಅಂತಂದ್ರೆ ಅನಿವಾರ್ಯವಾಗಿ ಆರ್ಎಸ್ಎಸ್ ಪ್ರತಿಕ್ರಿಯೆ ಕೊಡಲೇಬೇಕಾಯಿತು. ಅಷ್ಟು ದೊಡ್ಡ ಮಟ್ಟದ ಹಗರಣ ಇದಾಗಿದೆ. ಧರ್ಮ ಮತ್ತು ದೇವರನ್ನೇ ದಾಳವಾಗಿ ಬಳಸಿಕೊಂಡು ರಾಜಕೀಯ ಮಾಡಿ ಶ್ರೀಮಂತರಾಗಿ ಈ ದೇಶದ ಸಾಮಾನ್ಯ ಜನರ ದುಡ್ಡನ್ನ ದೇವರ ಹೆಸರಲ್ಲಿ ಕೊಳ್ಳೆ ಹೊಡೆದ ದಗಲ್ಬಾಜಿಗಳು ಎಲ್ಲಿದ್ದಾರೆ ಅಂತ ಜನ ಅರಿಯುವ ಹೊತ್ತಿದು. ಇದು ಜ್ಞಾನೋದಯದ ಸಮಯ. ಬಹುಶಃ ಸ್ವತಃ ರಾಮನೇ ಕಲ್ಪಿಸಿದ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ದೇವರ ಸಂಕಲ್ಪ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತ ನಂಬೋರ ನಂಬಿಕೆಯ ಪ್ರಶ್ನೆ ಇದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.